ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಡೀಪಾಗಿ ಬ್ರೀತ್ ತಗೊಂಡು ಕಾಮಾಗಿ ಕೂತ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಇಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಕರೆಂಟ್ ಎನರ್ಜಿ, ಈವ್ನಿಂಗ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಅಂದರೆ ಈವ್ನಿಂಗ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂದರೆ, ಮಾತಿಲ್ಲ, ಮೆಸೇಜ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಆದರೆ ಇನ್ಸೈಡ್ ಫೀಲಿಂಗ್ ಸ್ಟ್ರಾಂಗ್ ಇದೆ. ಕನೆಕ್ಷನ್ ಬ್ರೇಕ್ ಆಗಿಲ್ಲ ನಿಮ್ಮದು ಅನ್ನೋ ಎನರ್ಜಿ ಕಾಣ್ತಾ ಇದೆ. ಒಂದು ಸಿಂಪಲ್ ರಿಲೇಷನ್ಶಿಪ್ ರೀತಿ ಕಾಣ್ತಾ ಇಲ್ಲ, ಇದು ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರ್ಬೋದು. ಸೋಲ್ಮೇಟ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಈ ವ್ಯಕ್ತಿಯನ್ನು ರ್ಯಾಂಡಮ್ ಆಗಿ ನೀವು ಮೀಟ್ ಆಗಿಲ್ಲ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ನೀವಿಬ್ಬರು ಆಲ್ರೆಡಿ ಒಂದೇ ಸೋಲ್ ಜರ್ನಿ ಶೇರ್ ಮಾಡಿರಬಹುದು, ಆ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಎನರ್ಜಿಯ ಪ್ರಕಾರ ನೀವೀಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ, ಸಪ್ರೇಷನ್ನಲ್ಲಿ ಏನಾದರೂ ಇದ್ದರೆ, ಮಾತಾಡ್ತಾ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಇದು ಪನಿಷ್ಮೆಂಟ್ ಅಂತಲ್ಲ, ಇದು ಯೂನಿವರ್ಸ್ ಪ್ಲ್ಯಾನ್. ಗಾಡ್ ನಿಮ್ಮ ಲೈಫ್ನಲ್ಲಿ ಈ ಸಪ್ರೇಷನ್ ಕೊಟ್ಟಿದ್ದಾನೆ ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ನೀವು ಇಬ್ಬರು ಕೂಡ ಕಂಪ್ಲೀಟ್ ಮಾಡಬೇಕಾದ ಕರ್ಮ ಇದೆ. ಸೊ ಈವ್ನಿಂಗ್ ಟೈಮ್ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಾನು ತಪ್ಪು ಮಾಡಿದ್ದೀನಿ, ಈ ರಿಲೇಷನ್ಶಿಪ್ ಬ್ರೇಕ್ ಆಗಬಾರ್ದಿತ್ತು, ನೀವು ಇವರ ಲೈಫ್ನಲ್ಲಿ ಇಂಪಾರ್ಟೆಂಟ್ ಅನ್ನೋ ರಿಯಲೈಸೇಷನ್ ಸ್ಲೋಲಿ ಬರ್ತಾ ಇದೆ. ಇನ್ನು ನೈಟ್ ಆಫ್ ಕಪ್ಸ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ. ಅವರು ಸಾಫ್ಟ್ ಹಾರ್ಟ್ ಪರ್ಸನ್ ಕೂಡ ಆಗಿದ್ದಾರೆ. ಇನ್ಸೈಡ್ ಹೊರಗಡೆ ಶೋ ಮಾಡ್ತಾ ಇಲ್ಲ, ಬಟ್ ಇನ್ಸೈಡ್ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಸ್ಲೋ ಆಗಿ ಬರಬಹುದು, ಬಟ್ ಬರ್ತಾರೆ ಅನ್ನೋ ಎನರ್ಜಿ ಇದೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಈಗ ಯಾವುದೇ ಸಿಚುವೇಶನ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ದೂರ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಕಮ್ ಬ್ಯಾಕ್ ಮಾಡಬೇಕು ಅಂತ ಫೀಲ್ ಮಾಡ್ತಾರೆ. ಸೋಲ್ ಅವೇಕ್ನಿಂಗ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಮೈಂಡ್ನಲ್ಲಿ ಏನಿದೆ ಅಂದರೆ, ನೀವು ಇವರ ಲೈಫ್ಗೆ ರೈಟ್ ಚಾಯ್ಸ್, ಇವರು ನಿಮ್ಮನ್ನು ಬಿಟ್ಟಿದ್ದು ತಪ್ಪು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ, ಮೆಂಟಲಿ, ಈವನ್ ಫಿಸಿಕಲಿ ಕೂಡ ನೀವು ಅವರಿಗೆ ಪರ್ಫೆಕ್ಟ್ ಮ್ಯಾಚ್ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಾನು ಒಂದು ಅಮೂಲ್ಯವಾದ ವ್ಯಕ್ತಿಯನ್ನು ಕಳ್ಕೊಂಡೆ. ಅವರೀಗ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈಗೋ ಇದೆ, ಫಿಯರ್ ಇದೆ, ಆದರೆ ಇನ್ಸೈಡ್ ಗಿಲ್ಟ್ ಕೂಡ ಇದೆ, ರಿಗ್ರೆಟ್ ಇದೆ, ಪೇಯ್ನ್ ಅನ್ನೋದು ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಗಿದ್ದೀರಾ, ಡಿಸಪಾಯಿಂಟ್ಮೆಂಟ್ ಅನುಭವಿಸಿದ್ದೀರಾ, ಆ್ಯಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಕೂಡ ಆಗಿರ್ಬೋದು. ಕೆಲವರಿಗೆ ಫೀಲ್ ಆಗಿರ್ಬೋದು, ಅಂದರೆ ಅವ್ರು ಚೀಟ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಕೇರ್ ಮಾಡಿಲ್ಲ ಅಂತ ನಿಮಗೆ ಫೀಲ್ ಆಗಿದೆ. ಆದರೆ ಲವ್ ಸ್ಟಿಲ್ ಇದೆ, ಬಾಂಡ್ ಬ್ರೇಕ್ ಆಗಿಲ್ಲ, ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ಇಬ್ಬರು ಕೂಡ ಕಂಪ್ಲೀಟ್ಲಿ ಸಪ್ರೇಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಮ್ ಬ್ಯಾಕ್ ಎನರ್ಜಿ ಇದೆ. ಸ್ಲೋ ಆಗಿ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರುವ ಎನರ್ಜಿ ಕಾಣ್ತಾ ಇದೆ. ಮತ್ತೆ ನಿಮ್ಮ ಲೈಫ್ಗೆ ಬರುವ ಚಾನ್ಸಸ್ ಇದೆ. ಆದರೆ ಕ್ವಶನ್ ಏನು ಅಂದರೆ, ಅವ್ರು ಬಂದಾಗ ನೀವು ಮತ್ತೆ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಕೂಡ ಒಂದು ದೊಡ್ಡ ಕ್ವಶನ್. ಅಂದರೆ ತುಂಬ ಜನರು ನೀವು ಚೇಂಜ್ ಆಗಿದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಗಿಂತ ನಿಮ್ಮ ಲೈಫ್ ದೊಡ್ಡದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ನೀವು ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅನ್ನೋದು ಕೂಡ ಒಂದು ಬಿಗ್ ಕ್ವಶನ್ ರೀತಿ ಕಾಣ್ತಾ ಇದೆ. ವೇಟಿಂಗ್ ಅಥವಾ ಮೂವ್ ಆನ್ ಮಾಡಬೇಕಾ ಅಂತ ನೋಡೋದಾದರೆ, ನಾನು ನಿಮಗೆ ನಿಮ್ಮ ಲೈಫ್ನಲ್ಲಿ ಕೂಡ ಈ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಹ್ಯಾಪಿನೆಸ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಪೀಸ್ ಚೂಸ್ ಮಾಡ್ಬೋದು ಈ ವ್ಯಕ್ತಿ ಕಡೆಯಿಂದ, ಬಟ್ ಕೆಲವೊಂದು ಸಲ ನೀವು ಮೂವ್ ಆನ್ ಆಗಬೇಕು ಅಂತ ಕೂಡ ಥಿಂಕ್ ಮಾಡಿರಬಹುದು. ಬಟ್ ಏನೇ ಆದರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಎನರ್ಜಿಲಿ ಕಾಣ್ತಾ ಇದೆ. ದೇರ್ ಥಾಟ್ಸ್ ಅಬೌಟ್ ಯು, ಅವರು ಹೆಲ್ಪ್ ಮಾಡಿದ್ರು, ನಾನು ಪ್ರಾಬ್ಲಮ್ಮಲ್ಲಿದ್ದಾಗ ಸಪೋರ್ಟ್ ಮಾಡಿದ್ರು, ಅವರ ಲವ್ ಪ್ಯೂರ್ ಆಗಿತ್ತು ಅನ್ನೋದೆಲ್ಲ ಇವರ ಮನಸ್ಸಿಗೆ ಬರ್ತಾ ಇದೆ. ಈಗ ರಿಯಲೈಸೇಷನ್ ಸ್ಲೋಲಿ ಡೀಪ್ ಆಗ್ತಾ ಇದೆ.
ಈವ್ನಿಂಗ್ ಟೈಮಲ್ಲಿ ಅವರು ನಿಮ್ಮ ಫೋಟೋಸ್ ನೋಡ್ತಾ ಇದ್ದಾರೆ, ಓಲ್ಡ್ ಮೆಮೊರೀಸ್ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ವಾಯ್ಸ್, ನಿಮ್ಮ ಮಾತು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಅಂದರೆ ಅಲೋನ್ ಆಗಿದ್ದಾಗ, ಸೈಲೆಂಟ್ ಆಗಿದ್ದಾಗ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಲ್ ಎನರ್ಜಿ ಕಾಣ್ತಾ ಇದೆ, ನಿಮ್ಮಿಬ್ಬರದು ಸೋಲ್ ಕನೆಕ್ಷನ್ ಕಾಣ್ತಾ ಇದೆ. ನಿಮ್ಮ ಪರ್ಸನ್ ಈಗ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಇವರಿಂದ ದೂರ ಆದಮೇಲೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು ಜಾಸ್ತಿ ಮಾಡಿದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಕಮ್ ಬ್ಯಾಕ್ ಎನರ್ಜಿ ಇದೆ. ಬಟ್ ನೀವು ಕೂಡ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೋಬೇಕು, ನಿಮ್ಮ ಪೀಸ್ ಪ್ರೊಟೆಕ್ಟ್ ಮಾಡ್ಕೋಬೇಕು. ನಿಮ್ಮ ಲವ್ ಟ್ರೂ ಆಗಿದ್ದರೆ ಅದು ಮತ್ತೆ ನಿಮ್ಮ ಕಡೆಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಬಟ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಜಸ್ಟ್ ಈ ವ್ಯಕ್ತಿಯನ್ನು ಲವ್ ಮಾಡಿಲ್ಲ, ನಿಮ್ಮ ಹಾರ್ಟ್ ಎಂಟೈರ್ ಕೊಟ್ಟಿದ್ದೀರಾ, ಜೆನ್ಯೂನ್ ಆಗಿ ಕೇರ್ ಮಾಡಿದ್ದೀರಾ, ಪ್ಯೂರ್ ಇಂಟೆನ್ಷನ್ ಜೊತೆ ಲವ್ ಮಾಡಿದ್ದೀರಾ. ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸಿಂಪಲ್ ಆಗಿತ್ತು, ಇವರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು, ನಿಮ್ಮನ್ನು ವ್ಯಾಲ್ಯೂ ಮಾಡಬೇಕು ಅಂತ ಇತ್ತು. ಆದರೆ ಅದು ಹಾಗಿಲ್ಲ. ನೀವು ಮತ್ತೆ ಮತ್ತೆ ಟ್ರೈ ಮಾಡಿದ್ದೀರಾ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ, ಈ ಬಾರಿ ಚೇಂಜ್ ಆಗ್ತಾರೆ ಅಂತ ಹೋಪ್ ಇಟ್ಟಿದ್ರಿ. ಆದರೆ ಸೇಮ್ ಪ್ಯಾಟರ್ನ್ ರಿಪೀಟ್ ಆಯಿತು, ಸೇಮ್ ಹರ್ಟ್ ಮತ್ತೆ ಮತ್ತೆ ಬರ್ತಾ ಇತ್ತು. ಇದೆಲ್ಲದರಿಂದ ಇನ್ಸೈಡ್ ನೀವು ಸ್ಲೋಲಿ ಬ್ರೇಕ್ ಆಗ್ತಾ ಹೋದ್ರಿ. ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಇನ್ಸೈಡ್ ನೀವು ರಾತ್ರಿ ಹೊತ್ತು ಅಲೋನಾಗಿ ಕಣ್ಣೀರು ಹಾಕಿದ್ದೀರಾ, ಯಾರಿಗೂ ಹೇಳೋಕ್ಕಾಗದೆ ಪೇನ್ ಫೀಲ್ ಮಾಡಿದ್ದೀರಾ. ನಿಮ್ಮ ಹಾರ್ಟ್ ಹೇಳ್ತಾ ಇತ್ತು, ನಾನು ಇಷ್ಟು ಲವ್ ಕೊಡ್ತಾ ಇದ್ದೀನಿ, ಯಾಕೆ ನನಗೆ ಬ್ಯಾಕ್ ಸಿಗ್ತಾ ಇಲ್ಲ, ರಿಟರ್ನ್ ಯಾಕೆ ಸಿಗ್ತಾ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇತ್ತು. ಈ ರಿಲೇಷನ್ಶಿಪ್ ನಿಮ್ಮ ಮೈಂಡ್ ಮೇಲೆ ತುಂಬ ಎಫೆಕ್ಟ್ ಮಾಡಿರ್ಬೋದು. ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಯಿತು, ಸ್ಲೀಪ್ ಡಿಸ್ಟರ್ಬ್ ಆಯಿತು, ಫೋನ್ ನೋಡೋ ಹ್ಯಾಬಿಟ್ ಜಾಸ್ತಿ ಆಯಿತು, ರಿಪ್ಲೈ ಮಾಡ್ತಾರಾ, ಇಗ್ನೋರ್ ಮಾಡ್ತಾರಾ, ಈ ಡೌಟ್, ಫಿಯರ್ ನಿಮ್ಮಿಂದ ಪೀಸ್ ಕಂಪ್ಲೀಟ್ಲಿ ಡಿಸ್ಟರ್ಬ್ ಮಾಡ್ತು. ಇನ್ನು ಕೆಲವರು ಈ ಸ್ಟೇಜ್ನಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡಿರಬಹುದು, ಹ್ಯಾಪಿ ಆಗೋ ಫೀಲಿಂಗ್ ಕಡಿಮೆ ಆಯಿತು, ಸೈಲೆನ್ಸ್ಗೆ ಹೋಗಿದ್ದೀರಾ, ಯಾರು ನನ್ನನ್ನು ಟ್ರೂಲಿ ಲವ್ ಮಾಡಲ್ಲ ಅಂತ ಫೀಲ್ ಆಗಿರ್ಬೋದು ನಿಮಗೆ. ಇದು ತುಂಬ ಡೀಪ್ ಎಮೋಷ್ನಲ್ ಲವ್ ಅನ್ನೋ ರೀತಿ ಕಾಣ್ತಾ ಇದೆ. ಇನ್ನು ಕೆಲವರು ನೀವೇನು ಅಂದ್ಕೊಳ್ತಾ ಇದ್ದೀರ ಅಂದರೆ ಇವರ ಬಗ್ಗೆ ಟ್ರಸ್ಟನ್ನೇ ಕಳ್ಕೊಂಡ್ರಿ, ನೀವು ಎಮೋಷ್ನಲಿ ಚೀಟ್ ಆಗಿದೆ ಅಂತ ಅಂದ್ಕೊಂಡ್ರಿ, ಅಥವಾ ಸಿಂಪ್ಲಿ ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿದ್ದು ಕೂಡ ಚೀಟಿಂಗ್ ಆಗಿ ನಿಮಗೆ ಫೀಲ್ ಆಗಿರಬಹುದು. ನಿಮ್ಮ ಬಿಗ್ಗೆಸ್ಟ್ ಪೇನ್ ಅಂದರೆ ನಾನು ಇಷ್ಟೊಂದು ಕೇರ್ ಮಾಡಿದೆ, ಅವ್ರು ಯಾಕೆ ಕೇರ್ ಇಲ್ಲ, ನೀವು ಕಾಲ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ವೆಯ್ಟ್ ಮಾಡಿದ್ದೀರಾ, ಬಟ್ ಅವರಿಂದ ಸೇಮ್ ಎಫರ್ಟ್ ಬಂದಿಲ್ಲ. ಅದೇ ನಿಮಗೆ ಹೆಚ್ಚು ಹರ್ಟ್ ಆಯಿತು. ಅಂದರೆ ನೀವು ತುಂಬ ಲೌಡಾಗಿ ಫೈಟ್ ಮಾಡದೇ ಇದ್ದರೂ ಕೂಡ ತುಂಬ ಸಫರ್ ಮಾಡಿದ್ದೀರಾ. ನಿಮ್ಮ ಸ್ಮೈಲ್ ಹಿಂದೆ ಪೇಯ್ನ್ ಹೈಡ್ ಮಾಡಿದ್ದೀರಾ. ನಾನು ಓಕೆ ಅಂತ ಹೇಳಿದ್ರು ಕೂಡ ಬಟ್ ಇನ್ಸೈಡ್ ಓಕೆ ಇರಲಿಲ್ಲ ನೀವು. ಇದೆಲ್ಲದರಿಂದ ಬೇಸತ್ತು ಸ್ಲೋಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಯಿತು, ನಾನು ಡಿಸರ್ವ್ ಮಾಡೋದು ಇದಲ್ಲ, ನನ್ನ ವ್ಯಾಲ್ಯೂ ಇನ್ನೂ ಜಾಸ್ತಿ, ನೀವು ಬ್ರೋಕನ್ ಅಲ್ಲ, ನೀವು ಜಸ್ಟ್ ಡೀಪ್ ಲವ್ ಮಾಡಿದ್ದೀರಾ ಈ ವ್ಯಕ್ತಿಯನ್ನು. ಹಾಗಾಗಿ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ, ನೀವು ಬ್ರೋಕನ್ ಅಲ್ಲ ಅಂತ ನಿಮಗೆ ಗೊತ್ತಾಯಿತು. ಸೊ ನೀವು ಕೂಡ ಬದಲಾಗ್ತಾ ಹೋದ್ರಿ. ಇದೆಲ್ಲವನ್ನು ನೋಡಿ ಈ ವ್ಯಕ್ತಿಗೆ ಶಾಕ್ ಆಗಿದೆ. ಅಂದರೆ ನೀವು ಇವರಿಂದ ದೂರ ಆಗ್ತಾ ಇದ್ದ ಹಾಗೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳು ಜಾಸ್ತಿ ಆಗಿದೆ. ಈವ್ನಿಂಗ್ ಎಮೋಷ್ನಲ್ ಎನರ್ಜಿ ಅಂದರೆ ಆ ಟೈಮ್ನಲ್ಲಿ ತುಂಬ ಸೈಲೆಂಟ್ ಆಗಿದ್ದಾಗ ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಫೋಟೋವನ್ನು ನೋಡ್ತಾರೆ, ನಿಮ್ಮ ಸ್ಮೈಲ್, ನಿಮ್ಮ ಐಸ್ ಅದನ್ನು ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಸ್ಮೈಲಲ್ಲಿ ಇವರ ಲೈಫ್ನಲ್ಲಿ ಹ್ಯಾಪಿನೆಸ್ ಇತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ನೆನಪು ಈಗ ಅವರಿಗೆ ಪೇಯ್ನ್ ಕೊಡ್ತಾ ಇದೆ. ನಿಮ್ಮ ಓಲ್ಡ್ ಮೆಮೊರೀಸ್, ನೀವು ಫಸ್ಟ್ ಮಾತಾಡಿದ ಕ್ಷಣ, ನೀವು ಅವರು ಒಟ್ಟಿಗೆ ಕಳೆದ ಕ್ಷಣಗಳು, ನೀವು ಅವರು ಫೈಟ್ ಮಾಡಿದ ಸೀನ್ ಕೂಡ ಎಲ್ಲ ಒಂದೊಂದಾಗಿ ಅವರಿಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ಅವರಿಗೆ ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ರಿಪೀಟೆಡಾಗಿ ಅವರ ಮನಸ್ಸಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ. ನಿಮ್ಮ ವಾಯ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಹೆಲೋ ಅಂತ ಹೇಳೋ ಸ್ಟೈಲ್, ನಿಮ್ಮ ಕೇರ್ ಎಲ್ಲವನ್ನೂ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಫೋನ್ ಹಿಡ್ಕೊಂಡು ಕಾಲ್ ಮಾಡಬೇಕಾ, ಮೆಸೇಜ್ ಮಾಡಬೇಕಾ ಅಂತ ಯೋಚನೆ ಮಾಡ್ತಾರೆ. ಬಟ್ ಸ್ಲೋ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಈಗೋ ಕೂಡ ಇರ್ಬೋದು, ಫಿಯರ್ ಇರ್ಬೋದು, ರಿಜೆಕ್ಷನ್ ಫಿಯರ್ ಕೂಡ ಇರ್ಬೋದು. ಅವರು ಹೊರಗಡೆ ನಾರ್ಮಲ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಬಟ್ ಇನ್ಸೈಡ್ ಕಂಪ್ಲೀಟ್ಲಿ ಸೈಲೆನ್ಸ್ ಅನ್ನೋದು ಕಾಣ್ತಾ ಇದೆ. ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಕ್ರೌಡಲ್ಲಿ ಇದ್ದರೂ ಕೂಡ ಹಾರ್ಟ್ ಮಾತ್ರ ಸೈಲೆನ್ಸ್, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಥಾಟ್ ಬರ್ತಾ ಇದೆ, ಡೀಪ್ ಫೀಲಿಂಗ್ ಕೂಡ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ನೆನಪು ಅನ್ನೋದು ತುಂಬ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಮತ್ತೆ ಕಮ್ ಬ್ಯಾಕ್ ಆಗುವ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ
ಎನರ್ಜೀಸ್ಗಳು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.